ದರ್ಶನ್ಗೆ ಮಾಫಿ ಸಾಕ್ಷಿ ಕಂಟಕ ಕ್ಷಣ ಕ್ಷಣಕ್ಕೂ ಢವ ಢವ ಅಂತ ಇದೆ. ಏನಾಗುತ್ತೋ ಏನೋ ಅನ್ನುವಂಥ ಟೆನ್ಷನ್ನು ದರ್ಶನ್ಗೆ. ಮಾಫಿ ಸಾಕ್ಷಿ ಪ್ರದೋಷ್ ಕಂಟಕ ಇದಕ್ಕೆ ದರ್ಶನ್ಗೆ ಕ್ಷಣಕ್ಕೂ ಕೂಡ ಢವ ಢವ ಏನಾಗುತ್ತೋ ಏನೋ ಅನ್ನುವಂಥ ಟೆನ್ಷನ್. ಕೋರ್ಟ್ಗೆ ಖುದ್ದು ಹಾಜರಾಗಲು ಆರೋಪಿ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕೋರ್ಟ್ಗೆ ಹಾಜರಾಗಲು ಕೋರಿ ದರ್ಶನ್ ಪರ ವಕೀಲರಿಂದ ಅರ್ಜಿ. ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾರಿಂದ ಅರ್ಜಿ ಸಲ್ಲಿಕೆ. ನಾಳಿನ ಸಾಕ್ಷ್ಯ ಪಾಟಿಸುವಾಲಿಗೆ ಮುನ್ನ ಮಾಹಿತಿ ಪಡೆಯಬೇಕಿದೆ. ನಟ ದರ್ಶನ್ರಿಂದ ಮಾಹಿತಿ ಪಡೆಯಲು ಖುದ್ದ ಹಾಜರಿರಬೇಕು ಹೀಗೆಂದು ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ದರ್ಶನ್ ಪರ ವಕೀಲ. ಸಿಆರ್ಪಿಸಿ 273 ಅಡಿಯಲ್ಲಿ ದರ್ಶನ್ ಪರ ವಕೀಲರಿಂದ ಅರ್ಜಿ 273 ಅಡಿ ಆಯ್ತು. ಅರ್ಜಿಯ ಬಗ್ಗೆ ನಾಳೆ ವಾದ ಮಾಡುವಂತೆ ಕೋರ್ಟ್ ಸೂಚನೆ. ವಾದ ಮಂಡನೆ ಸಾಕ್ಷ್ಯ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗ್ತದೆ. ಇತ್ತ ಜಾಮೀನು ಕೋರಿ A12 ಲಕ್ಷ್ಮಣ್ರಿಂದ ಅರ್ಜಿ ಸಲ್ಲಿಕೆ. ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವಂತೆ ಎಸ್ಪಿಪಿ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಆರೋಪಿ ಲಕ್ಷ್ಮಣ್ ಜಾಮೀನು ಅರ್ಜಿ ವಿಚಾರಣೆ ಆಗಸ್ಟ್ 17ಕ್ಕೆ ಮುಂದೂಡಿಕೆ ಆಗಿದೆ. ವಿಚಾರಣೆ ನಾಳೆಗೆ ಮುಂದೂಡಿದಂತ 59ನೇ CCH ನ್ಯಾಯಾಲಯ. ದರ್ಶನ್ಗೆ ಮಾಫಿ ಸಾಕ್ಷಿ ಕಂಟಕ. ಕ್ಷಣಕ್ಕೂ ಕೂಡ ಢವ ಏನಾಗುತ್ತೋ ಏನೋ, ಏನ್ ಹೇಳ್ಬಿಡ್ತಾರೋ, ಏನು ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೋ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದ್ರೆ ಎಲ್ಲರೂ ಸೇರ್ಕೊಂಡೇ ಕ್ರೈಮ್ ಮಾಡಿದ್ದು. ಆ ಕ್ರೈಮ್ನಲ್ಲಿ ಯಾರಿಗೆ ಏನೇನು, ಯಾರ ಬಗ್ಗೆ ಏನು ಹೇಳ್ಬಿಟ್ರಾನೋ ಅನ್ನುವಂಥ ನಿಟ್ಟಿನಲ್ಲಿ ಈಗ ಓಕೆ ನಾವು ಕ್ರೈಮ್ ಆಗ್ಬಿಟ್ಟಿದೆ ಅಂತ ಇವರೇ ಮಾಡಿಬಿಟ್ಟಿದ್ದಾರೆ ಅಂತ ನಾವು ಖಂಡಿತವಾಗಿ ಹೇಳ್ತಾ ಇಲ್ಲ. ಬಟ್ ಸಿಕ್ಕಿರುವಂಥ ಇನ್ಫಾರ್ಮೇಶನ್ ಮೇರೆಗೆ ಮಾತನಾಡೋದಾದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನಿತ್ತು, ಪ್ರದೋಷ್ ಕೂಡ ನೇರವಾಗಿ ವೀಕ್ಷಣೆ ಮಾಡಿದಂಥವ್ರು, ವಿಕ್ಟಿಮ್ ಆಗಿರೋದ್ರಿಂದ ಅನ್ನೋದ್ರ ಜೊತೆಗೆ ಅಲ್ಲಿ ಅದು ಅವರ ಗ್ಯಾಂಗ್ ಜೊತೆ ಇದ್ದಿರೋದ್ರಿಂದ ಇವೆಲ್ಲವನ್ನ ಕೂಡ ಪರಿಗಣಿಸಿದಾಗ ಪ್ರದೋಷ್ ಏನು ಹೇಳ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕೊಟ್ಟಂಥ ಇನ್ಫಾರ್ಮೇಷನ್, ಪ್ರದೋಷ್ ಏನೆಲ್ಲ ಹೇಳಿದಾನೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಕೂಡ ಬಂದಿದ್ರು, ಪವಿತ್ರ ಕೂಡ ಬಂದಿದ್ರು. ಅಲ್ಲಿ ದರ್ಶನ್ ಏನು ಹಲ್ಲೆ ಮಾಡಿದ್ದಾರೆ ರೇಣುಕಾಸ್ವಾಮಿ ಮೇಲೆ, ಇದೆಲ್ಲದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಟ್ಟಿರುವಂತಹ ಪ್ರದೋಷ್. ಸೊ ಇದು ಯಾವ ರೀತಿಯಾಗಿ ಮುಳುವಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅನ್ನುವಂಥ ಚಿಂತೆಯಲ್ಲಿ ದರ್ಶನ್ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಎಸ್. ಅರುಣ್, ಒಂದ್ ಕಡೆ ದರ್ಶನ್ಗೆ ಈ ಮಾಫಿ ಸಾಕ್ಷಿಯ ಕಂಟಕ ಎದುರಾಗಿದೆ ಪ್ರದೋಷ್ನ ಹೇಳಿಕೆ. ಸೊ ಹೀಗಾಗಿ ಈಗಾಗಲೇ ಒಂದಿಷ್ಟು ಕಾನೂನು ರೀತಿಯಾದಂಥ ಕಾನೂನಾತ್ಮಕವಾಗಿ ಮುಂದೂಡಿರುವಂಥದ್ದು ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್? ಏನಂದ್ರೆ ನಾಳೆ ಈ ಬಗ್ಗೆ ಒಂದು ಈಗ ಸೆಷನ್ ಕೋರ್ಟ್ಗೆ ಒಂದು ಅರ್ಜಿ ವಿಚಾರಣೆ ನಡೆಯುವಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ದರ್ಶನ್ ಅವರು ಏನಂದ್ರೆ ಈಗ ಮಾಫಿ ಸಾಕ್ಷಿ 1 ವಾರಗಳ ಕಾಲ ತಡೆ ನೀಡಬೇಕಂತ ಅವರು ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ರು. ಆ ಒಂದು ಅರ್ಜಿಯ ಸೆಷನ್ಸ್ ಕೋರ್ಟ್ ವಿಚಾರಣೆ ನಡೆಸಿ 1 ವಾರಗಳ ತನಕ ತಡೆಯನ್ನು ಕೊಟ್ಟಿರುವಂತದ್ದು. ಈ ಮಧ್ಯೆ ದರ್ಶನ್ ಅವರು ಹೈಕೋರ್ಟ್ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ಈ ಒಂದು ಪ್ರಕ್ರಿಯೆ ಆಕ್ಷೇಪಣೆ ಸಲ್ಲಿಸುವಂತಿಲ್ಲ ಅಂತ ಕೋರ್ಟೇನು ಆದೇಶ ಮಾಡಿದೆ. ಅದಕ್ಕೆ ಒಂದು ನಿರ್ದೇಶನಗಳನ್ನು ಕೊಟ್ಟು ಏನು ಮತ್ತೆ ಸೆಷನ್ಸ್ ಕೋರ್ಟ್ಗೆ ಒಂದು ಡೈರೆಕ್ಷನ್ಸ್ ಅನ್ನ ಕೊಡಬೇಕು. ಯಾಕಂದ್ರೆ ಈ ಒಂದು ಮಾಫಿ ಸಾಕ್ಷಿಯ ಒಂದು ಆಕ್ಷೇಪಣೆ ನಮ್ಮ ವಾದವನ್ನು ಆಲಿಸಬೇಕಂತ ದರ್ಶನ್ ಪರ ವಕೀಲರು ಒಂದು ಸೆಷನ್ಸ್ ಕೋರ್ಟ್ ಅಲ್ಲಿ ವಾದ ಮಾಡಿದ್ರು. ಆದ್ರೆ ಅದಕ್ಕೆ ಕೋರ್ಟ್ ಮನ್ನಣೆ ಕೊಟ್ಟಿಲ್ಲ, ಮತ್ತೆ ಅವರ ಮನೆಯನ್ನೇ ತಿರಸ್ಕಾರ ಮಾಡಿದ್ರು. ಈಗ ಹೈಕೋರ್ಟ್ಗೆ ಪ್ರಶ್ನೆ ನಾಳೆ ಮಾಡುವಂತದ್ದು. ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.